ಹಲೋ ಸ್ನೇಹಿತರ, ನಾನು ನಿಮಗೆ ಇವತ್ತು ಬಾತ್ರೂಮ್ ಸಿಂಪಲ್ಲಾಗಿ ಯಾವ ರೀತಿ ವಾಟರ್ ಪ್ರೂಫ್ ಮಾಡೋದು ಅದು ಸಿಂಗಲ್ ಕೋಟ್ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇದ್ದೀರಾ, ಬಾತ್ರೂಮ್ ಈ ರೀತಿ ಇರುತ್ತದೆ. ಇಲ್ಲಿ ಮೊದಲಿಗೆ ಡೆಡ್ ಮಟೀರಿಯಲ್ ಅಂತ ಏನಿರುತ್ತದಲ್ಲ ಅದೆಲ್ಲ ರಿಮೂವ್ ಮಾಡಬೇಕು. ಅಂದರೆ ಮಾಲ್ ಕಚ್ಚಿದಿರ್ತೈತಿ ಅಥವಾ ಪ್ಲಾಸ್ಟರ್ ಮಾಡೋ ಟೈಮಿಗೆ ಏನು ಬಿದ್ದಿರ್ತೈತಲ್ಲ ಮಾಲ್, ಅದೆಲ್ಲ ಅಲ್ಲಿಂದ ಚಿಪ್ ಮಾಡಿ ತಗೋಬೇಕು, ಕ್ಲೀನ್ ಮಾಡಬೇಕು. ಈ ರೀತಿ ಚಿಪ್ ಮಾಡೋದ್ರಿಂದ ಎಲ್ಲ ಡೆಡ್ ಮಟೀರಿಯಲ್ ಹೋಗೋದ್ರಿಂದ ನಮಗೆ ವಾಟರ್ ಪ್ರೂಫ್ ಮಾಡಲು ಅನುಕೂಲ ಆಗುತ್ತದೆ. ಅದರಲ್ಲಿ ಯಾವುದೇ ರೀತಿಯ ಕಸ ಅಥವಾ ಮಣ್ಣು ಮೇಲೆ ಯಾವುದೇ ರೀತಿಯ ಗಲೀಜು ಇರಬಾರ್ದು. ಈ ರೀತಿ ಚಿಪ್ ಮಾಡಿ ನಾವು ತೆಗೆದುಕೊಂಡ ನಂತರ ಮುಂದಿನ ಪ್ರೊಸೆಸರ್ಗೆ ನಾವು ಹೋಗೋಣ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಚಿಪ್ ಮಾಡಿ ತೆಗೆದ ನಂತರ ಈ ರೀತಿ ಬಾತ್ರೂಮ್ ಆಗುವುದು. ಅಂದರೆ ಯಾವುದೇ ರೀತಿ ಒಂದು ಸ್ವಲ್ಪ ಡೆಡ್ ಮಟೀರಿಯಲ್ ಇದರಲ್ಲಿ ಇರುವುದಿಲ್ಲ. ಈಗ ನಾವು ಏನು ಮಾಡೋದಂದರೆ ಇದನ್ನು ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅಂದರೆ ಯಾವ ರೀತಿ ಅಂದರೆ ಪ್ರೆಷರ್ ಜೆಟ್ ಒಂದು ಕಸ್ಪರ್ಗೆ ಅಥವಾ ನೀರಿನ ಸಹಾಯದಿಂದ ನಾವು ಇದನ್ನು ಕ್ಲೀನಾಗಿ ನೀಟಾಗಿ ಎಲ್ಲ ಕಸ ಏನೇ ಮಣ್ಣಿದ್ದರೂ ಅದನ್ನು ರಿಮೂವ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ತೆಗೆದುಕೊಳ್ಬೇಕು. ಅದಾದ ನಂತರ ನಾವು ಮುಂದಿನ ಪ್ರೊಸೀಜರ್ಗೆ ಹೋಗ್ತಾ ಆಗುತ್ತದೆ. ಇಲ್ಲದಿದ್ದರೆ ಈ ರೀತಿ ಮಣ್ಣಿದ್ದರೆ ನಮಗೆ ಯಾವುದೇ ರೀತಿ ವಾಟರ್ ಪ್ರೂಫ್ ಮಾಡಲು ಸರಿಯಾಗಿ ಆಗುವುದಿಲ್ಲ. ಈಗ ವಾಷಿಂಗ್ ಮಾಡ್ತಾ ಇದ್ದೀವಿ. ವಾಷಿಂಗ್ ಆದ ನಂತರ ನಾನು ನಿಮಗೆ ನೆಕ್ಸ್ಟ್ ಪ್ರೊಸೆಸರ್ ಯಾವ ರೀತಿ ಇರುತ್ತದೆ ಅಂತ ಹೇಳ್ತೇನೆ. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲ ಮಣ್ಣಿನ ಏನು ಅಂಶ ಇದೆಯಲ್ಲ ಅದೆಲ್ಲ ಕ್ಲೀನಾಗಿ ಸ್ವಚ್ಛಾಗಿ ರಿಮೂವ್ ಮಾಡ್ಕೋಬೇಕು. ನೋಡಿ ಎಷ್ಟೊಂದು ಗಲೀಜಿದೆ ಬಾತ್ರೂಮಲ್ಲಿ. ಅದು ಚಿಪ್ ಮಾಡಿದ ನಂತರ ಏನೇನು ಸಣ್ಣ ಸಣ್ಣ ಪೀಸ್ ಇರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತದೆ. ಈ ರೀತಿ ಕ್ಲೀನ್ ಆಗಬೇಕು ಯಾವಾಗಿದ್ರೂ. ಕ್ಲೀನಾಗಿ ಸ್ವಲ್ಪ ಒಣಗಲು ಬಿಡಬೇಕು ಬಾತ್ರೂಮು. ಒಣಗಲು ಬಿಟ್ಟಾಗ ಒಣಗೋ ಮಟ್ಟ ನಾವೇನು ಮಾಡಬೇಕು, ಕೆಮಿಕಲ್ ರೆಡಿ ಮಾಡ್ಕೋಬೇಕು. ಕೆಮಿಕಲ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋಂತ ನಾನು ನಿಮಗೆ ನೆಕ್ಸ್ಟ್ ಮುಂದೆ ಬರ್ತಾ ತಿಳಿಸ್ಬಿಡ್ತೇನೆ. ವಾಷಿಂಗ್ ಮಾಡಿದ ನಂತರ ಕ್ಲೀನಾಗಿ ಕೆಮಿಕಲನ್ನು ಅಪ್ಲೈ ಮಾಡಬೇಕು. ಇದು ಕೆಮಿಕಲ್ ನಾವು ಕ್ಲೀನ್ ಮಾಡೋದ ನಂತರ ಹಚ್ಕೋಬೇಕು. ಸರಿಯಾಗಿ ಕಸ್ಪರ್ಗೆ ತೊಗೊಂಡು ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಆದಷ್ಟು ಹೆಚ್ಚಿಗೆ ಕೆಮಿಕಲ್ ಹಚ್ಕೊಂಡು ಈ ರೀತಿ ಮಾಡ್ತಾ ಇರಬೇಕು. ಹೀಗೆ ಮಾಡೋದರಿಂದ ಏನಾಗುತ್ತೆ ಅಂದರೆ ನಾವು ಮಾಡುವಂತಹ ಸಿಂಗಲ್ ಕೋಟ್ ಏನು ಇರ್ತದಲ್ಲ ಅದು ಫಸ್ಟ್ ಕ್ಲಾಸ್ ಆಗಿ ಆಗುತ್ತದೆ. ಇಲ್ಲಿ ಮುಂದೆ ನೋಡ್ತಾ ಇದ್ದೀರಾ, ಹಾಗೆ ಇದೇ ರೀತಿ ಮಾಡ್ಬೇಕು ನಾವು ಯಾವಾಗಿದ್ರೂ. ಇದು ಸಿಂಪಲಾಗಿ ಮಾಡೋದು ಹೇಳ್ತಾ ಇದ್ದೀನಿ ನಿಮಗೆ. ಈಗ ಒಂದು 15 ಲೀಟ್ರದ ನೀರಿರೋ ಬಕೆಟ್ನಲ್ಲಿ ಸಿಮೆಂಟ್ ಕಲಿಸ್ಕೊಂಡು, ಸಿಮೆಂಟ್ ನೀರು ಅದರಲ್ಲಿ 200 ml URPಯನ್ನು ಹಾಕಬೇಕು. ಹಾಕಿ ನಂತರ ಪೂರ್ತಿಯಾಗಿ ಬಾತ್ರೂಮಿಗೆ ಹಚ್ಕೊಂಡು ನಂತರ ಇದು ಈ ರೀತಿ ಪ್ಲಾಸ್ಟರ್ ಮಾಡ್ಕೋಬೇಕು. ನಾವು ಪ್ಲಾಸ್ಟರ್ ಫುಲ್ ಒಂದು ರೀತಿ ಹೆಚ್ಚಿಗೆ ಸಿಮೆಂಟು ಅಂದರೆ ನಿಮಗೆ ರೇಷಿಯೋ ಹೇಳಬೇಕಂದ್ರೆ 15 ಬುಟ್ಟಿ ಉಸ್ಕಿಗೆ ಅಥವಾ 12 ಬುಟ್ಟಿ ಉಸ್ಕಿಗೆ ನಾವು ಏನಿಲ್ಲ ಅಂದ್ರೂ ಒಂದು ಚೀಲ ಸಿಮೆಂಟ್ ಬಿಡಬೇಕು. ಅದಕ್ಕೆ 200 ml WL ಕಾಂಕ್ರೀಟ್ ಮಿಕ್ಸ್ಚರ್ ಹಾಕಿ ಈ ರೀತಿ ಪ್ಲಾಸ್ಟರ್ ಮಾಡ್ಕೋಬೇಕು. ನಂತರ ಪ್ಲಾಸ್ಟರ್ ಮಾಡ್ಕೊಂಡಾದಾಗ ಈ ರೀತಿ ಫಿನಿಶಿಂಗ್ ಬರ್ತೈತಿ. ಇದಕ್ಕೆ ನೆಕ್ಸ್ಟ್ ಏನೈತಿ, ನಾವು ಮ್ಯಾಗ ಸಿಮೆಂಟ್ ನೀರು ಹಾಕೋಬೇಕು. ಸಿಮೆಂಟ್ ನೀರು ಹಾಕುವಾಗ ಏನು ಮಾಡಬೇಕು, ಅದರಲ್ಲಿ ನಾವು SBR ಅಂತೇಳಿ ಬರುತ್ತೆ, ಅಥವಾ ಡಾಕ್ಟರ್ ಫಿಕ್ಸಿಕಲ್ ತೊಗೊಳಕ್ಕೆ ಹೋದರೆ URP ಅಂತೇಳಿ ಬರುತ್ತೆ. ಅದು ಸೇಮ್ ಅದೇ ಒಂದು ಬಕೆಟ್ ಸಿಮೆಂಟ್ ನೀರಿಗೆ ಒಂದು 200 ml ಹಾಕಿ ಅದನ್ನು ನೀಟಾಗಿ ಇದ್ರ ಮ್ಯಾಗ ಏರಿಸ್ಕೋಬೇಕು. ನಾವು ಎದರಲ್ಲಿ ಅಂದರೆ ಒಂದು ಟ್ಯಾಪಿದ ಸಹಾಯದಿಂದ ಅಥವಾ ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತಲ್ಲ ಅದ್ರ ಸಹಾಯದಿಂದ ಇದ್ರ ಮೇಲೆ ಹೊಂಡ ಹಚ್ಚೋದನ್ನು ನಾವು ಮಾಡ್ಕೋಬೇಕು. ಈಗ ಈ ಹೊಂಡ ಹಚ್ಚಿದ ನಂತರ ನಮ್ಮದು ಒಳ್ಳೆ ರೀತಿ ಫಿನಿಶಿಂಗನ್ನು ಕಾಣುತ್ತದೆ. ಹೀಗೆ ಮಾಡುವುದರಿಂದ ಇದರಲ್ಲಿ ನೀರು ತುಂಬಿಸಿದ್ರೂ ಯಾವುದೇ ರೀತಿ ಲೀಕೇಜ್ ಬರುವುದಿಲ್ಲ. ಇದು ಸಿಂಪಲ್ಲಾಗಿ ಸಿಂಗಲ್ ಕೋಟ್ ಮಾಡೋದು ಅಂತಾರೆ ಇದಕ್ಕೆ. ಇದು ಸಿಂಗಲ್ ಕೋಟ್ ಆದ ನಂತರ ಇಲ್ಲಿ ಪೈಪ್ ಕಾಣಿಸ್ತದಲ್ಲ, ಈ ಪೈಪ್ ಏನೈತಿ ನೆಕ್ಸ್ಟ್ ನಮಗೆ ನೆನೆ ಡ್ರಾಪ್, ಪಿ ಡ್ರಾಪ್ ಏನು ಬೇಕು, ಪಿ ಡ್ರಾಪ್, ನೆನೆ ಡ್ರಾಪ್ ಎಲ್ಲನೂ ಮಾಡಿ ಪೈಪ್ಲೈನ್ ಮಾಡಿದ್ಮ್ಯಾಗ ಇದ್ರಾಗ ನೀರು ನಿಲ್ಸಕ್ಕೆ ಬರುತ್ತದೆ. ನೀರು ನಿಲ್ಲಿಸಿ ಯಾವ ರೀತಿ ಬರಾವ್ ಮಾಡುವುದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.